ನಾವು ನಂಬಿದವರೆಲ್ಲರೂ ಅಂಬಿಗರಾಗಿ ಇರುವುದಿಲ್ಲ. ಕೊಕ್ಕರೆಯೊಂದು ತನ್ನ ಹೆಂಡತಿಯೊಡನೆ ಮರದ ಮೇಲೆ ವಾಸವಾಗಿತ್ತು. ಅದೇ ಮರದ ಪೊಟ್ಟರೆಯಲ್ಲಿ ಹಾವು ಕೂಡ ವಾಸವಾಗಿತ್ತು. ಕೊಕ್ಕರೆಯ ಮರಿಗಳನ್ನು ಹಾವು ಅವನ್ನು ತಿಂದು ಹಾಕಿಬಿಡುತ್ತಿತ್ತು. ಏಡಿಗಳನ್ನು ಮೀನುಗಳು ಹಿಡಿದು ತಿಂದು ಸಂತೋಷಪಡುತ್ತಿತ್ತು. ಕೊಕ್ಕರೆಗಳಿಗೆ ತಮ್ಮ ಮರಿಗಳ ಹಾವು ತಿನ್ನುತ್ತಿದ್ದುದು ತುಂಬ ದುಃಖದ ಸಂಗತಿಯಾಗಿತ್ತು. ಕೊಳದ ಬಳಿ ಕೊಕ್ಕರೆಯೊಂದು ದುಃಖದಿಂದ ಕೂತಿದ್ದಾಗ ಅದನ್ನು ಏಡಿಯೊಂದು ನೋಡಿತು. ಕೊಕ್ಕರೆ, ನೀನು ದುಃಖಪಡುತ್ತಿದ್ದೀಯಲ್ಲ, ಯಾಕೆ ಎಂದು ಏಡಿ ಕೇಳಿತು. ಹಾವು ತನ್ನ ಮರಿಗಳನ್ನು ತಿನ್ನುವ ವಿಷಯವನ್ನು ಕೊಕ್ಕರೆ ಹೇಳಿತು. ಈ ಕೊಕ್ಕರೆ ನನ್ನ ಕುಲದ ಶತ್ರು, ಆದುದರಿಂದ ಇದರ ವೇದನೆಯನ್ನು ನಾನು ಏಕೆ ಹೆಚ್ಚಿಸಬಾರದು ಎಂದು ಏಡಿ ಮನಸ್ಸಿನಲ್ಲೇ ಅಂದುಕೊಂಡಿತು. ಏಡಿ ಕೊಕ್ಕರೆಯ ಕತೆ ಕೇಳಿ ಅನುಕಂಪ ತೋರಿಸುವಂತೆ ನಟಿಸಿ, ಹಾವನ್ನು ಹೇಗೆ ನಿರ್ನಾಮ ಮಾಡಬೇಕೆಂದು ನಾನು ಹೇಳುತ್ತೇನೆ. ಮುಂಗಸಿ ವಾಸವಾಗಿರುವ ಜಾಗ ನಿನಗೆ ಗೊತ್ತಲ್ಲ? ಅಲ್ಲಿಂದ ಹಾವಿನ ಪೊಟ್ಟರೆಯವರೆಗೆ ಸುತ್ತ ಮೀನುಗಳನ್ನು ಸಾಲಾಗಿ ಹಾಕುತ್ತಾ ಹೋಗು. ಒಂದೊಂದಾಗಿ ಮೀನು ತಿನ್ನುತ್ತಾ ಮುಂಗಸಿ ಮುಂದೆ ಮುಂದೆ ಹೋಗುತ್ತದೆ. ಹಾವಿನ ಪೊಟ್ಟರೆ ಸಿಕ್ಕಾಗ ಮುಂಗುಸಿ ಹಾವನ್ನು ಕೊಲ್ಲುತ್ತದೆ ಎಂದಿತು. ಏಡಿ ಹೇಳಿದಂತೆ ಕೊಕ್ಕರೆ ಮಾಡಿತು. ಮುಂಗುಸಿ ಒಂದೊಂದೇ ಮೀನನ್ನು ತಿನ್ನುತ್ತಾ ಹೋಗಿ ಅಲ್ಲಿ ಹಾವನ್ನು ಕಂಡು ಅದನ್ನು ಕೊಂದು ಹಾಕಿತು. ಆದರೆ ಮುಂಗುಸಿ ಮರುದಿನ ಮತ್ತೆ ಅದೇ ಜಾಡನ್ನು ಹಿಡಿದು ಬಂದು ಅಲ್ಲಿ ತಿನ್ನಲು ಮೀನು ಸಿಗದೆ ಆಗ ತಾನೇ ಹುಟ್ಟಿದ ಕೊಕ್ಕರೆಯ ಮರಿಗಳನ್ನು ತಿಂದು ಹಾಕಿತು. ಕತೆ ಚಿಕ್ಕದಾದರೂ ಇದರಲ್ಲಿ ನಮಗೆ ಜೀವನಕ್ಕಾಗುವ ಬಹಳಷ್ಟು ಪಾಠಗಳು ಸಿಗುತ್ತವೆ. ಜೀವನದ ಕಷ್ಟಗಳು ಎಲ್ಲರಿಗೂ ಬರುತ್ತದೆ. ಆದರೆ ಆ ಕಷ್ಟಗಳು ಬಂದಾಗ ನಾವು ಅದನ್ನು ಯಾರೊಡನೆ ಹಂಚಿಕೊಳ್ಳುತ್ತೇವೆ, ಯಾರಿಂದ ಸಹಾಯ ಪಡೆಯುತ್ತೇವೆ ಎನ್ನುವುದರ ಬಗ್ಗೆ ಬಹಳ ಎಚ್ಚರದಿಂದಿರಬೇಕು. ಅನಗತ್ಯವಾಗಿ ನಮ್ಮ ಕಷ್ಟಗಳ ಬಗ್ಗೆ ಬೇರೆಯವರ ಮುಂದೆ ಮಾತನಾಡಲು ಹೋಗಬಾರದು. ಏಕೆಂದರೆ ಅನೇಕರಿಗೆ ಅವುಗಳ ಬಗ್ಗೆ ಕಾಳಜಿಯೂ ಇರುವುದಿಲ್ಲ, ಮತ್ತು ಇನ್ನು ಕೆಲವರಿಗೆ ಅದೇ ಬೇಕಾಗಿರುತ್ತದೆ. ಆದ್ದರಿಂದ ನಮ್ಮ ನಿಜವಾದ ಹಿತೈಷಿಗಳು ಯಾರು ಎಂದು ನಮಗೆ ಅನೇಕ ಬಾರಿ ತಿಳಿಯುವುದಿಲ್ಲ. ಜೀವನದಲ್ಲಿ ತುಂಬ ಹತ್ತಿರದವರಿಂದ ವಂಚನೆಗೊಳಗಾಗಿ ಮೋಸ ಹೋದವರ ಬಗ್ಗೆ ನಮಗೆ ಅರಿವಿರುತ್ತದೆ. ಎಷ್ಟು ಬಾರಿ ನಮಗೆ ಕೆಟ್ಟದ್ದನ್ನು ಬಯಸುವವರೋ ನಮ್ಮ ಶತ್ರುಗಳಷ್ಟೇ ಅಲ್ಲದೆ ನಮ್ಮ ಅತ್ಯಂತ ಹತ್ತಿರದವರೂ ಆಗಿರುತ್ತಾರೆ. ತುಂಬ ಹತ್ತಿರದಲ್ಲಿ ಇದ್ದು ನಮಗೆ ಜೀವನದ ಆಗುಹೋಗುಗಳನ್ನು ಎಲ್ಲ ತಿಳಿದುಕೊಂಡವರಿಗೆ ನಮ್ಮ ಬಗ್ಗೆ ಎಲ್ಲ ಮಾಹಿತಿ ಇರುತ್ತದೆ. ನಮ್ಮ ಶಕ್ತಿ ಯಾವುದು, ನ್ಯೂನತೆ ಯಾವುದು, ನಮಗೆ ಎಲ್ಲಕ್ಕಿಂತ ಹೆಚ್ಚು ಆಪ್ತವಾದದ್ದು ಏನು ಎಲ್ಲರೂ ಅವರಿಗೆ ತಿಳಿದಿರುತ್ತದೆ. ಅಕಸ್ಮಾತ್ ಅವರನ್ನೇ ಗೊತ್ತಿಲ್ಲದೆ ನಾವು ಎದುರು ಹಾಕಿಕೊಂಡರೆ ಅವರಿಗೆ ಬೀಳುವ ಏಟು, ಆಗುವ ನೋವು ಎರಡೂ ಕೂಡ ದೊಡ್ಡದಾಗಿರುತ್ತದೆ. ಹಾಗೆಂದು ಜೀವನದಲ್ಲಿ ಯಾರನ್ನು ನಂಬಬಾರದು ಅಂತಲ್ಲ. ಆದರೆ ಎಲ್ಲರ ಬಳಿಯೂ ನಮ್ಮ ಆಪ್ತ ಸಮಾಚಾರಗಳನ್ನು ಹಂಚಿಕೊಳ್ಳುತ್ತಾ ಹೋಗಬಾರದು. ಯಾರು ಯಾವಾಗ ನಮ್ಮ ವಿರುದ್ಧ ತಿರುಗಿ ಬೀಳುತ್ತಾರೋ ನಮ್ಮ ಅರಿವಿಗೆ ಬರುವುದಿಲ್ಲ. ಅನೇಕ ಬಾರಿ ಅತ್ಯಂತ ಪ್ರಾಣ ಸ್ನೇಹಿತರಾಗಿದ್ದವರೇ ನಂತರ ಜೀವನದ ದೊಡ್ಡ ಶತ್ರುಗಳಾಗಿ ಬಿಡುತ್ತಾರೆ. ಬದುಕಿನಲ್ಲಿ ಯಾವುದೂ ಒಂದೇ ರೀತಿ ನಡೆಯುತ್ತಾ ಹೋಗುವುದಿಲ್ಲ. ಸಂಬಂಧಗಳು, ಮನಸ್ಸುಗಳು, ನಡವಳಿಕೆಗಳು ಸದಾ ಬದಲಾಗುತ್ತಲೇ ಹೋಗುತ್ತವೆ. ಆದ್ದರಿಂದ ಎಂದಿಗೂ ನಾವು ನಮ್ಮ ಜೀವನದ ಹಿಡಿತವನ್ನು, ನಿರ್ಧಾರಗಳನ್ನು, ಸವಾಲುಗಳನ್ನು ನಾವೇ ಎದುರಿಸಿ ನಿವಾರಿಸಿಕೊಳ್ಳಬೇಕು. ಜೀವನದಲ್ಲಿ ಸಹಾಯ ಅಗತ್ಯವಾದರೂ ಆ ಸಹಾಯವನ್ನು ಮಾಡುವವರು ಎಂತಹವರು ಎಂಬುದು ಬಹಳ ಮುಖ್ಯವಾಗುತ್ತದೆ. ನಮ್ಮನ್ನೇ ನಂಬಿಕೊಂಡು ಕುಟುಂಬವೊಂದು ಬದುಕುತ್ತಿರುವಾಗ ಅವರೆಲ್ಲರ ಜಾಗ್ರತೆ ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಸುಂದರ ಸುರಕ್ಷಿತವಾದ ಜೀವನ ನಿಮ್ಮದಾಗಲಿ.